ಹಾಯ್ ಫ್ರೆಂಡ್ಸ್, ಸುಮಾ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡಿ. ಓಕೆನಾ. ಇದು ಬಂದುಬಿಟ್ಟು ನನ್ನ ಮಾರ್ನಿಂಗ್ ಲಾಗ್ ಆಗಿರುತ್ತೆ. ಸೊ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲಾಗು. ಸೊ ಮಳೆ ತುಂಬ ಮಳೆ ಅಂದರೆ ಮಳೆ ಬರ್ತಾ ಇತ್ತು. ಹಾಗೆಯೇ ಮಳೆ ಬರ್ತಾ ಇರೋದ್ರಿಂದ ಸೊ ನಾನು ಆ ಕಡೆ ಬೇರೆ ಕಡೆ ಹಗ್ಗ ಕಟ್ಬಿಟ್ಟಿದ್ದೆ. ಹಾಗಾಗಿ ಮಳೆಗೆ ನೆನೆಬಾರ್ದು ಅಂತ ಒಳಗಡೆ ಕಟ್ಟಿದ್ದೀನಿ. ಸೊ ಹಾಗೆ ಮತ್ತು ನಾನು ಮನೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗಿಗೆ. ಸೊ ಏನಕ್ಕೆ ಈ ಥರ ತುಂಬ ಸ್ಪೀಡ್ ಇಟ್ಬಿಟ್ಟು ಸೊ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ತುಂಬ ಅಂದರೆ ತುಂಬ ಎಡಿಟಿಂಗ್ ಇತ್ತು. ಹಾಗಾಗಿ ನನಗೆ ಅದು ಕಟ್ ಮಾಡಿ ಮಾಡೋಷ್ಟೊತ್ತಿಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಹಾಗಾಗಿ ಈ ಥರ ಸ್ಪೀಡ್ ಈ ಥರ ಸ್ಪೀಡಲ್ಲಿ ಇಟ್ಟರೆ ನಿಮಗೆಲ್ಲ ಕೂಡ ಗೊತ್ತಾಗುತ್ತೆ ನನ್ನ ಒಂದು ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ. ಇದು ಬಂದುಬಿಟ್ಟು ಮಾರ್ನಿಂಗಿಂದನೇ ಸೊ ಟಿಫನ್ ಎಲ್ಲ ಆಗಾದ್ಮೇಲೆ ಸೊ ನಾನು ಮಾಡ್ತಿರೋ ಅಂತಹ ಒಂದು ಕೆಲಸ. ಹಾಗೆ ಇನ್ನು ಮಗ ಆಗಲೇ ಸ್ಕೂಲಿಗೆ ಹೋಗಿದ್ದ, ಇನ್ನು ಮಗಳು ಹೋಗಿಲ್ಲ. ಸೊ ಇನ್ನು ಅವಳಿಗೆ ರೆಡಿ ಮಾಡಬೇಕು. ಈಗ ಮಗ ಹೋದಾದ್ಮೇಲೆ ಇಷ್ಟು ಕೆಲಸ ಆಯಿತು ನಂದು. ಈಗ ಮಗಳಿಗೆ ಹಾಗೆ ದೋಸೆ ಎಲ್ಲ ಹಾಕಿದ್ದೀನಿ, ಚಿಕ್ಕ ಚಿಕ್ಕ ದೋಸೆ ಎಲ್ಲ ಮಾಡಿಬಿಟ್ಟು ಅವಳಿಗೆ ಈಗ ರೆಡಿ ಮಾಡ್ತಾ ಉಂಟು. ಹಾಗೆ ನಮ್ಮ ಮನೆಯವರು ಕೂಡ ಅವರು ಟಿಫನ್ ಮಾಡಿಕೊಂಡು ಇಬ್ಬರಿಗೂ ಹೋದಾದ್ಮೇಲೆ ಇನ್ನೂ ಜಾಸ್ತಿ ಕೆಲಸ ಇರುತ್ತೆ ನನಗೆ. ಇವರೆಲ್ಲ ಕಳ್ಸಾದ್ಮೇಲೆ ಮನೆ ಕೆಲಸನೇ ಹಿಡಿಯುತ್ತೆ. ಹಾಗಾಗಿ ನಾನು ತುಂಬ ಸ್ಪೀಡಾಗಿ ಮಾಡಿದ್ದೀನಿ. ಈಗಾಗಲೇ ಮಗಳು ಹೊರಟಾಯಿತು. ಸೊ ಸ್ವಲ್ಪ ಈಗ ಮಳೆ ಕಮ್ಮಿ ಆಗಿಬಿಟ್ಟು ಸ್ವಲ್ಪ ಬಿಸಿಲು ಬಂತು. ಈಗ ಇದು ಮಧ್ಯಾಹ್ನ. ಇದು ಬಂದುಬಿಟ್ಟು ಮಧ್ಯಾಹ್ನ ರೊಟೀನು. ಸೊ ಮಧ್ಯಾಹ್ನ ಬಂದುಬಿಟ್ಟು ನಾನು ಆಗಲೇ ಅಡುಗೆ ಮಾಡ್ತಾ ಉಂಟು. ಈಗ ಮಾರ್ನಿಂಗು ಟಿಫನ್ ಎಲ್ಲ ಆಗಿ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋದ್ಮೇಲೆ ಮಧ್ಯಾಹ್ನ ಈ ಥರ ಟಿಫನ್ ಮಾಡ್ತಾಯಿದ್ದೀನಿ. ಸೊ ಮತ್ತು ಕಸ ಎಲ್ಲ ಹೊಡ್ಕೊಂಡು ಮತ್ತೆಲ್ಲ ಪಾತ್ರೆಗಳನ್ನ ನೀಟಾಗಿ ಮಾಡಿಕೊಂಡು ಹಾಗೆ ಇದು ಮಾಡ್ತೀನಿ ಆಯಿತಾ. ನೆಕ್ಸ್ಟು ಇದು ಬಂದುಬಿಟ್ಟು ಸೊ ನನ್ನ ಮಗ ಬಂದುಬಿಟ್ಟು ಇದು ಸ್ಕೇಟಿಂಗ್ ಸಂಜೆ ಇದು ಲಾಗ್ ಆಗಿರುತ್ತೆ. ಮಧ್ಯಾಹ್ನದ ಏನೆಲ್ಲ ಮುಗಿಸಿದ್ದೀನಿ ಕೆಲಸ ಆದಮೇಲೆ ಇದು ಸಂಜೆ ರೊಟೀನು. ಇದು ಬಂದುಬಿಟ್ಟು ಅವನು ಸ್ಕೇಟಿಂಗನ್ನು ಸೊ ಪ್ರಾಕ್ಟೀಸ್ ಮಾಡೋಕೆ ಕೊಟ್ಟಿರ್ತಾರೆ. ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ಮನೆಯಲ್ಲೇ ನಿಧಾನಕ್ಕೆ ಸೊ ಅವನು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಸೊ ಅದೊಂದು ಲಾಗಿರಲಿ ಕ್ಲಿಪ್ಸ್ ಅಂತ ತೊಗೊಂಡಿರೋದು. ಇದು ಅಪ್ಪ ಮತ್ತು ಮಗನ ಅವರಿಬ್ಬರು ಮಾತಾಡ್ತಾ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದ ನನ್ನ ಮಗ. ಆವಾಗ ನನ್ನ ಮನೆಯವರ ಕೈಯಲ್ಲಿ ಕೊಟ್ಟಿದ್ದೇನೆ. ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಅವನು ವಿಡಿಯೋ ಮಾಡು ಅಂತ ಹೇಳಿ. ಸೊ ಈ ಥರ ಇರುತ್ತೆ ಸ್ಕೇಟಿಂಗ್. ನಿನ್ನಂಗೆ ಕಲ್ತಿನ ನೋಡ್ಬೇಕು, ಹುಷಾರು. ಇದು ಗುಂಡು ಮೇಲೆ ಹೋಗ್ಬಾರ್ದ? ಹೋಗ್ತಿದೆ ಬಾ. ಎಲ್ಲ ಖುಷಿ. ಕಟ್ರ ಅಂತೈತೆ. ಮಳೆ ಸ್ಟಾರ್ಟ್ ಆಯಿತು. ಇಷ್ಟೊತ್ತನ ಮಳೆ ಇರಲಿಲ್ಲ. ಸೊ ಈಗ ಮಳೆ ಶುರುವಾಯಿತು. ಹಾಯ್ ಫ್ರೆಂಡ್ಸ್ ಅನ್ನ ಹಾಂ, ಮಳೆ ಬರ್ತಾ ಸೊ ಇಷ್ಟೋ ತನಕ ಮಳೆ ಇರಲಿಲ್ಲ. ಈಗ ಜೋರ ಮಳೆ ಬರ್ತಾ ಇದೆ. ಯಪ್ಪ, ನೋಡ್ತಾ ಇರ್ಬೋದು. ಸೊ ಕಾಣಿಸ್ತಾ ಇದೀನಿ ನೋಡಿ. ಇಷ್ಟೋ ತನಕ ಮಳೆ ಇರಲಿಲ್ಲ, ಬಿಸಿಲು ಚೆನ್ನಾಗಿ ಬಿದ್ದಿತ್ತು. ಸೊ ನಾನು ಇಷ್ಟೋ ತನಕ ಬಿಟ್ಟು ಇವಾಗ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತೆ. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಇಷ್ಟೊತ್ತು ಬೆಳಗಿಂದ ತುಂಬ ಚೆನ್ನಾಗಿತ್ತು ಸೊ ಬಿಸಿಲು. ಬಟ್ ಈಗ ಸಡನ್ನಾಗಿ ಮಳೆ ಬರ್ತಾ ಉಂಟು. ಹಾಗೆ ಈ ಒಂದು ವಿಡಿಯೋ ಬಂದುಬಿಟ್ಟು ಒಂದು ವೀಕ್ ಹಿಂದೆ ತೆಗೆದಿರೋಂತಹ ಒಂದು ವಿಡಿಯೋ. ಸೊ ನಾನು ಅಪ್ಲೋಡ್ ಮಾಡೋದಕ್ಕಾಗಲಿ ಅದಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಸೊ ಇವಾಗ ಹಾಕ್ತಾ ಇದ್ದೀನಿ ಅಷ್ಟೇ. ಬರ್ತಾ ಇದೆ ಏನಂದರೆ ಈ ಮಳೆಗಾಲದಾಗೆ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಸ್ನೇಕ್ ಅಂತೆ. ಸಿಕ್ಕಾಪಟ್ಟೆ ಮಳೆ ನೀರು ಬರ್ತಾ ಉಂಟು. ಏನಂದರೆ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಇಷ್ಟೊತ್ತು ಬೆಳಗಿಂದ ಬಿಸಿಲಿತ್ತು. ಸೊ ನಾನು ಈಗಲೇ ಬಿಸಿಲಿರುತ್ತೆ ಅಂದ್ಕೊಂಡೆ. ಬಟ್ ಈಗ ಸಡನ್ನಾಗಿ ಮಳೆ ಬರ್ತಿದೆ. ಈ
ಸರಿ ಮಳೆ ಇಲ್ಲ, ತುಂಬ ಕಮ್ಮಿ ಅಂತ ಹೇಳ್ತಿದ್ರು. ಪರವಾಗಿಲ್ಲ, ಮಳೆ ಚೆಂದ ಆಗ್ತಿದೆ. ಸೊ ಅಯ್ಯೋ ಮತ್ತಿವತ್ತು ಏನಾಯಿತು ಅಂತ ಹೇಳಿದ್ರೆ, ಸೊ ನಮ್ಮ ಒಂದು ಕಬೋರ್ಡು, ನಮ್ಮ ಮನೆಯಲ್ಲಿ ಒಂದು ಕಬೋರ್ಡು ಸೊ ಕ್ಲೀನ್ ಮಾಡಿ ಅಲ್ಲಿ ಎಂತ ಅಂದರೆ ಗೆದ್ದುಳ, ಓಕೆ ಕರೆಂಟ್ ಹೋಯ್ತಾ, ಸಾರಿ, ಗೆದ್ದುಳ ಆಗ್ತಿತ್ತು ನಮ್ಮ ಮನೆ ಕಬೋರ್ಡಲ್ಲಿ, ಗೆದ್ದುಳ ಆಗ್ತಿತ್ತು. ಅದನ್ನು ಒಂದು ಮಂತ್ ಆಯಿತು ಅನಿಸುತ್ತೆ ಮೇ ಬಿ. ತುಂಬ ಇಡೀ ಪೂರ್ತಿ ದಿನ ಕ್ಲೀನ್ ಮಾಡಿದ್ದೀನಿ. ಇವತ್ತು ತಲೆ ಕೆಡಿಸ್ಕೊಂಡು ಒಬ್ಬಳೆ ಇಷ್ಟೊಂದು ಬಟ್ಟೆ, ರಾಶಿಗಟ್ಟಲೆ ಬಟ್ಟೆ ಇದ್ದಾವೆ. ಸೊ ನಾನು ಟ್ರೈಪ್ಯಾಡ್ ಹಾಕ್ಕೊಂಡು ಮಾಡಿದ್ರೆ ನನಗೆ ಯಾರು ಕೂಡ ಹಿಂಗೆ ವೀಡಿಯೋಸ್ ಕ್ಯಾಪ್ಚರ್ ಮಾಡೋರಿಲ್ಲ. ಹಂಗಾಗಿ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಎಲ್ಲ ವೀಡಿಯೋಸ್ ಮಾಡುವಾಗ. ಸೊ ನಾನು ನೋಡ್ತಾ ಇರ್ಬೋದು, ಇವು ಎಲ್ಲ ಕಬೋರ್ಡು, ಓಕೆನಾ. ಸೊ ಇದೆಲ್ಲ ಕಬೋರ್ಡನ್ನ ನಾನೆಲ್ಲ ಕ್ಲೀನ್ ಮಾಡಿದ್ದೆ, ಕ್ಲೀನ್ ಮಾಡಿದ್ದೆ. ಮತ್ತೆ ಬರ್ತಾರೆ ಪೇಂಟ್ ಮಾಡೋದಕ್ಕೆ ಕಬೋರ್ಡಲ್ಲಿ. ಸೊ ಗೆದ್ಲೆ ಹುಳ ಬರಬಾರ್ದು ಅಂತ ಹೇಳಿಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ಥರ ಚಿಕ್ಕದಾಗಿ, ಓಕೆ, ಇದು ಈ ಥರ ಚಿಕ್ಕದಾಗಿ. ಸೊ ಅಲ್ಲಲ್ಲೇ ಮಣ್ಣೆದಳ್ತಾ ಇತ್ತು. ಸೊ ಇಲ್ಲೆಲ್ಲ ಗೆದ್ಲು ಹುಳ ಹಿಡಿತಾ ಇತ್ತು, ಓಕೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಗೆದ್ಲುಳ ಬರ್ತಾ ಇತ್ತು. ಸೊ ಈ ಕಬೋರ್ಡು, ಸೊ ಯಾರಾದರೂ ಈ ಥರ ಹಾಕ್ಸಿದ್ರೆ, ಓಕೆ, ಈ ಥರದ್ದು ಹಾಕ್ಸ್ಬಾರ್ದು. ಈ ಥರದ್ದು ಮರದ್ದು ಹಾಕ್ಸಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಗೆದ್ಲು ಹುಳ ಜಾಸ್ತಿ ಇರುತ್ತೆ. ಹಂಗಾಗಿ ಸೊ ನಮ್ಮ ನೆನ್ನೆ ಬಂದು ಹೇಳಿದರು ನಮ್ಮ ಮನೆ ಓನರು, ಇಲ್ಲಿ ಬಂದುಬಿಟ್ಟು ಸೊ ಪೇಂಟ್ ಮಾಡಿಸ್ತೀವಿ, ಗೆದ್ಲೆ ಹುಳ ಬರಬಾರ್ದು ಅಂತ ಹೇಳ್ಬಿಟ್ಟು. ನಾನು ನೆನ್ನೆ ಮಾಡ್ತಾರೆ ಅಂದ್ಕೊಂಡೆ, ಬಟ್ ನಾನು ನೆನ್ನೆ ಬರಲಿಲ್ಲ. ಅವರು ಸಂಡೇ ಬರ್ತಾರೆ ಅನಿಸುತ್ತೆ, ಸಂಡೇ ಬರ್ತಾರೆ ಅಂತ ಹೇಳಿದರು. ಹಂಗಾಗಿ ಸ್ವಲ್ಪ ತುಂಬ ಅಳ್ಳಿಕೆ ಆಗಿದೆ. ನಾನು ರೂಮು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಈ ಕಡೆ ಒಂದಿಷ್ಟು ಬಟ್ಟೆ ಮತ್ತು ಕೆಳಗಡೆ, ಓಕೆ, ಸೊ ಕೆಳಗಡೆ ಒಂದಿಷ್ಟು ಬಟ್ಟೆ ಹಾಗೆ ಏನೇನೋ ಮೆಟೀರಿಯಲ್ಸ್ ಎಲ್ಲ ಇದೆ. ಸೊ ಕೆಳಗಡೆ ಒಂದಿಷ್ಟು ಬಟ್ಟೆ. ಸೊ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಆ ಮಾರಿಕಾಂಬ ದೇವಸ್ಥಾನಕ್ಕೆ, ಸಾಗರ ಮಾರಿಕಾಂಬ ದೇವಸ್ಥಾನದ್ದು ಇದು. ನಮ್ಮ ಮನೆಯವರಲ್ಲಿ ಹೋದಾಗ, ನ್ಯೂಸ್ ಮಾಡೋಕ್ಕೆ ಹೋದಾಗ, ಸೊ ಅವ್ರಿಗೆ ಕೊಟ್ಟಿರೋಂಥ ಒಂದು ಗಿಫ್ಟು. ಸೊ ಈ ಥರದ್ದು ತುಂಬ ಗಿಫ್ಟ್ ಇದೆ. ನಮ್ಮ ಬಾಸ್ ಅವ್ರದ್ದು ತುಂಬ ಗಿಫ್ಟ್ಗಳಿದೆ. ಹಾಗೆ ಏನಕ್ಕೆ ಈ ಥರ ಗಿಫ್ಟು ಹಾಕಿಲ್ಲ ಅಂದರೆ, ಸೊ ಇದು ಮನೆ ಬಂದುಬಿಟ್ಟು ಸೊ ನಾವು ಓನರ್ ಮನೆ, ಹಾಗಾಗಿ ಬಾಡಿಗೆ ಮನೆಯಲ್ಲಿ ಆದಷ್ಟು ಹಾಕಬಾರ್ದು, ಆಯಿತಾ. ಇದು ಬಂದುಬಿಟ್ಟು ಅಷ್ಟೊಂದು ತುಂಬ ಗಿಫ್ಟ್ ಇದೆ. ಅವನ್ನೆಲ್ಲ ಮೇಲೆಲ್ಲ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ. ಅಲ್ಲಿ ಮೇಲೆ ಸಿಕ್ಕಾಪಟ್ಟೆ ಇದೆ ಗಿಫ್ಟ್. ಅವಷ್ಟು ಸುಮಾರು ಗಿಫ್ಟ್ ಇದೆ ಅದರಲ್ಲಿ, ಓಕೆ, ಸುಮಾರು ಗಿಫ್ಟ್ ಇದೆ. ಅವೆಲ್ಲ ಹಾಕೋಕ್ಕೆ ಹೋಗಿಲ್ಲ. ಈ ಥರ ಕಬೋರ್ಡ್ಸ್, ಓಕೆ, ಈ ಥರ ಕಬೋರ್ಡ್ಸ್ ಯಾರ ಮನೆಯಲ್ಲಾದರೂ ಇದ್ದರೆ ತುಂಬ ಡೇಂಜರ್, ಸ್ವಲ್ಪ ಕೆಲವೊಂದು ಡೇಂಜರ್ ಇರುತ್ತೆ. ಈ ಥರ ಏನಂದ್ರೆ ಶೆಲ್ಫ್ ಹಾಕೋದಿದ್ರೆ, ಓಕೆ, ಈ ಥರ ಶೆಲ್ಫ್ಸ್ ಹಾಕೋದ್ರೆ ಶೆಲ್ಪಿಕಲ್ಲಿ ಹಾಕಿಸ್ಬೇಕು. ಶೆಲ್ಪೆಲ್ಲ ಬರುತ್ತಲ್ಲ ಆ ಥರ ಹಾಕಿಸ್ಬೇಕು. ಈ ಥರ ಮಳೆ ಆಗಲಿ, ಸೊ ಈ ಥರ ಮರದಿಂದ ಮಾಡಿರೋಂತಹದ್ದಾಗಲಿ, ಈ ಥರ ಮರದಿಂದ ಮಾಡಿರೋಂತಹ ಕಬೋರ್ಡಲ್ಲಿ ಸೊ ಸಾಕಷ್ಟು ಇದಿರುತ್ತೆ. ಇದ್ರೊಳಗೆಲ್ಲ ಸೊ ತುಂಬ ಗೆದ್ಲೆ ಹಿಡಿದ್ಬಿಟ್ಟಿತ್ತು. ಇವಾಗ ಸದ್ಯಕ್ಕೇನು ಆಗಿಲ್ಲ. ನಂದು ಒಂದು 2 ಟಾಪ್, ಓಕೆ, ಚೂಡಿ ಟಾಪನ್ನು ತೂತು ಮಾಡಿದೆ ಅಷ್ಟೇ, ತಿಂದಾಕಿದೆ. ನನ್ನ 1-2 ಚೂಡಿ ಟಾಪನ್ನು ತಿಂದಾಕಿದೆ ಅಷ್ಟೇ. ಮತ್ತು ಬುಕ್ಸನ್ನ ಈ ಕಡೆ ಕಬೋರ್ಡಲ್ಲಿ ಸೊ ಮೇಲಿಟ್ಟಿದ್ವಿ, ಓಕೆನಾ, ಮೇಲಿಟ್ಟಿದ್ವಿ. ಅಲ್ಲೆಲ್ಲ ತುಂಬ ಗೆದ್ಲು ಹಿಡಿದ್ಬಿಟ್ಟು ಸೊ ವೇಸ್ಟ್ ಆಗಿದೆ. ಸೊ ನೋಡೋಣ ಬರ್ರಿ. ಈಗ ಎಲ್ಲ ಡೈಲಿ ನಾವು ಕುಕ್ಕರಲ್ಲಿ ಅನ್ನ ಮಾಡಿಬಿಟ್ಟು ತಿಂತಾ ಇದ್ವಿ ಅಲ್ವಾ. ಸೊ ಈಗ ಕುಕ್ಕರಲ್ಲಿ ಅನ್ನ ಮಾಡೋದು ಬೇಡ, ಪಾತ್ರೆಯಲ್ಲಿ ಅನ್ನನ ಯಾವ ಥರ ಹಿಂಗ್ಸೋದಕ್ಕೆ. ಸೊ ಪಾತ್ರೆಯಲ್ಲಿ ಅನ್ನನ ಯಾವ ಥರ ಹಿಂಗಿಸ್ತೀವಿ, ಅದರಿಂದ ಏನೆಲ್ಲ ಯೂಸಸ್ ಆಗುತ್ತೆ, ಓಕೆ. ಶುಗರ್ ಪೇಷಂಟ್ ಏನಾದರೂ ಇದ್ದಾಗ, ನಿಮ್ಮ ಮನೆಯಲ್ಲಿ ಯಾರಾದರೂ ಶುಗರ್ ಪೇಷಂಟ್ ಇದ್ದಾಗ, ಸೊ ತುಂಬ ಕೆಮ್ಮು ಶೀತ ಅಂತ ಇರ್ತಾರಲ್ಲ, ಶೀತ ಇದ್ದರಿಗೂ ಅಷ್ಟೇ, ಕಫ ಎಲ್ಲ ಇರೋರಿಗೆ ಸೊ ಕುಕ್ಕರಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕು. ನಮ್ಮ ಅತ್ತೆ ಇದ್ದಾಗ ಜಾಸ್ತಿ ನಮ್ಮ ಪಾತ್ರೆಲ್ಲೇ ಹಿಂಗೂಸ್ತಾ ಇದ್ರು. ಸೊ ನಾನೇನು ಮಾಡ್ತೀನಿ, ಬೇಗ ಅರ್ಜೆಂಟಿಗೆ ಅಲ್ಲೇ ಇದ್ಕೊಂಡು ಅನ್ನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಕುಕ್ಕರಲ್ಲಿ ಬೇಗ ಸಡನ್ನಾಗಿ ಮಾಡ್ತೀವಿ. ಸೊ ನೋಡೋಣ ಬರ್ರಿ. ಇವಾಗ ನಾನು ಅನ್ನನ ಯಾವ ಥರ ಹಿಂಗಿಸ್ತೀನಿ ಅಂತ ಹೇಳಿ. ಅಂದರೆ ಸೊ ಬಸಿ ಅನ್ನ ಅಂತ ಹಿಂಗಿಸಲ್ಲ, ಓಕೆ, ಹಿಂಗ್ಸೋ ಅನ್ನ ಬೇರೆ, ಬಟ್ ಬಸಿ ಅನ್ನ ಬೇರೆ. ಬಸಿ ಅನ್ನ ಯಾವ ಥರ ಇರುತ್ತೆ ಸೊ ನೋಡ್ತಾ ಹೋಗೋಣ, ಓಕೆ. ಈ ಒಂದು ಪಾತ್ರೆಯಲ್ಲಿ ಸೊ ನಾನು ಬಸಿ ಅನ್ನ ಅಕ್ಕಿ ಇಡ್ತೀನಿ. ಸ್ವಲ್ಪ ದೊಡ್ಡ ಪಾತ್ರೆನೇ ಇಡಬೇಕಾಗುತ್ತೆ, ಯಾಕೆಂದರೆ ಅದರೊಳ್ಳೆ ಒಳಗಡೆ ನೀರು ಜಾಸ್ತಿ ಇದ್ದಾಗ ನಾವು ಬಸಿ ಬೇಕಾಗುತ್ತೆ ಅಲ್ವಾ. ಸ್ವಲ್ಪ ಉಕ್ಕಿದ್ರೆ ಏನಾಗುತ್ತೆ, ಆಚೆ ಎಲ್ಲ ಉಕ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ಯೂಸ್ ಮಾಡಬೇಕು ಬಸಿ ಅನ್ನಕ್ಕೆ, ಓಕೆ. ಸೊ ನೋಡ್ತಾ ಇರ್ಬೋದು, ನಾನು ಇದು 1 ಲೋಟದಲ್ಲಿ ಸೊ ಅಕ್ಕಿ ಹಾಕ್ಕೊಳ್ತೀನಿ. ಈ 1 ಲೋಟದಲ್ಲಿ 1.5 ಲೋಟ ಅಷ್ಟು ನಾನು ಅಕ್ಕಿ ಹಾಕ್ಕೊಳ್ತೀನಿ. 1 ಲೋಟ ಹಾಕ್ಕೊಂಡಿದ್ದೀನಿ, ಇನ್ನೂ ಅರ್ಧ ಲೋಟ ಹಾಕ್ಕೊಳ್ತೀನಿ. ನೋಡಿ, ಇನ್ನೊಂದು ಅರ್ಧ ಲೋಟ. ಸೊ ಅರ್ಧ ಲೋಟ, 1 ಲೋಟ ಹಾಕ್ಕೊಂಡಿದ್ದೆ, 1.5 ಲೋಟ.
ಸೊ 1 ಲೋಟ ಹಾಕ್ಕೊಂಡಿನಿ. ನೀಟಾಗಿ ವಾಶ್ ಮಾಡ್ಕೊಂಡು ತುಂಬ ನೀರು ತಗೊಂಡು ಬರ್ತೀನಿ. ಓಕೆ, ಇದು ವಾಶ್ ಮಾಡಿಕೊಂಡು ಇದು ತುಂಬ ನೀರು ಹಾಕ್ಕೊಬೇಕು. ಸೊ ನೋಡ್ತಾ ಇರ್ಬೋದು, ಈ 1 ಲೋಟಕ್ಕೆ ತುಂಬ ನೀರು ಹಾಕ್ಕೊಂಡಿದ್ದೀನಿ. ಓಕೆ, ಹಾಕ್ಕೊಂಡು ಸೊ ಈ ಥರ ಇಟ್ಟಿದ್ದೀನಿ. ಈ ಥರ ಇಟ್ಬಿಟ್ಟು ಸ್ವಲ್ಪ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇಷ್ಟು ಅದು ಬಸ್ರೆ ಉಪ್ಪಿನ ಅಂಶ ಇರಲ್ಲ, ಬಟ್ ಉಪ್ಪು ಹಾಕ್ಕೊಳ್ತೀನಿ ನಾನು. ಕೆಲವರು ಉಪ್ಪು ಹಾಕಲ್ಲ, ಹಾಗೆ ಮಾಡ್ತಾರೆ. ಸೊ ನಂಗೆ ಉಪ್ಪು ಹಾಕಿಲ್ಲ ಅಂದರೆ ನನಗೆ ಇಷ್ಟ ಆಗಲ್ಲ, ಹಾಗಾಗಿ ನನಗೆ ಬೇಕು ಅನಿಸಿದ್ರೆ ಸೊ ಹಾಕ್ಕೊಳ್ತೀನಿ. ಓಕೆನಾ, ಈ ಥರ ಹಾಕ್ಕೊಂಡಾದ್ಮೇಲೆ ಸೊ ಇದನ್ನು ನೀರಾಗಿ ಈ ಥರ ಮುಚ್ಚಬೇಕಾಗತ್ತೆ. ಇದು ಸ್ವಲ್ಪ ಕುದಿಬೇಕು, ತುಂಬ ಕುದಿಬೇಕು. ಅವಾಗ ತೋರಿಸ್ತಾ ಹೋಗ್ತೀನಿ. ಓಕೆ, ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಅದು ಸ್ವಲ್ಪ ಕುದಿಲಿ. ಓಕೆನಾ, ಅದು ಯಾವ ಥರ ನಾನು ಬಸಿಬೇಕು ಅನ್ನೋಣ ಅಂತ ಆಮೇಲೆ ಹೇಳ್ತಾ ಹೋಗ್ತೀನಿ. ಸೊ ಇದು ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು ಡ್ರ್ಯಾಗನ್ ಫ್ರೂಟ್. ಓಕೆ, ಸೊ ಯಾರೆಲ್ಲ ನೋಡಿದ್ದೀರಾ? ಸೊ ನೋಡಿಲ್ಲ, ಕೆಲವರು ನೋಡಿರಲ್ಲ, ಹಳ್ಳಿ ಸೈಡೆಲ್ಲ ಈ ಥರ ಎಲ್ಲ ನೋಡಿರಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ಎಲ್ಲ ನೋಡಿರಲಿಲ್ಲ. ಸೊ ಸಿಟಿಗೆ ಬಂದಾದಮೇಲೆ ಕೆಲವೊಂದು ಫ್ರೂಟನ್ನ ತಿನ್ನೋದು, ಕೆಲವೊಂದು ಗೊತ್ತಿಲ್ಲದಿರೋಂತಹ ವೆರೈಟಿ ಆಫ್ ಫ್ರೂಟನ್ನು ನೋಡ್ತಾ ಹೋಗ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ, ಇದರ ಯೂಸಸ್ ಬಗ್ಗೆ ಯಾರಿಗೆಲ್ಲ ಎಷ್ಟು ಗೊತ್ತಿದೆ ಸೊ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗಿ ತಿಳಿಸಿ. ಓಕೆನಾ, ಡ್ರ್ಯಾಗನ್ ಫ್ರೂಟು ಇದರಲ್ಲಿ ಇದು ಡ್ರ್ಯಾಗನ್ ಫ್ರೂಟ್ ಅಂತ ಬಂದಾಗ ಬಟ್ ಯಾವುದೇ ಫ್ರೂಟ್ ಆಗಿರಲಿ, ಒಂದು ಆ್ಯಪಲ್ ಅಂತ ಬಂದಾಗ ಆ್ಯಪಲಲ್ಲಿ ಸುಮಾರು ವೆರೈಟಿ ಆಫ್ ಆ್ಯಪಲ್ಸ್ ಇರುತ್ತೆ. ಓಕೆ, ಮರ ಸೇಬು ಮತ್ತು ಸೇಬು, ರೆಡ್ ಆ್ಯಪಲ್, ಇನ್ನೂ ಥರ 2-3 ಒಂದು ಫ್ರೂಟಿಂದ 1-2 ಟೈಪ್ ಆದರೂ ಇರುತ್ತೆ. ಓಕೆ, ಇದು ಕೂಡ ಅಷ್ಟೇ ಡ್ರ್ಯಾಗನ್ ಫ್ರೂಟು. ಇದು ಪಿಂಕ್ ಕಲರ್ ಇದೆ, ಬಟ್ ಇದರಲ್ಲಿ ವೈಟ್ ಕಲರು ಕೂಡ ಪಿಂಕ್ ಬರುತ್ತೆ. ಬಟ್ ಸೊ ಬ್ಲೂ ಕಲರ್ ಬರುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನೋಡ್ದಂಗಿದೆ. ಸೊ ಇದು ಬಂದ್ಬಿಟ್ಟು ಪಿಂಕ್ ಕಲರ್, ಪಿಂಕು, ಬ್ಲೂ, ವೈಟ್ ಈ ಥರ ಡ್ರ್ಯಾಗನ್ ಫ್ರೂಟ್ ಬರ್ತಾ ಹೋಗುತ್ತೆ. ಸೊ ನೀವು ಯಾವ ಥರ ಎಲ್ಲ ನೋಡಿದರೆ ಯಾವ ಫ್ರೂಟ್ ಬಗ್ಗೆ, ಸೊ ಎಲ್ಲೆಲ್ಲ ಯೂಸಸ್ ಇದೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಓಕೆ, ವೇಟ್ ಆ್ಯಂಡ್ ವಾಚ್ ಇನ್ನೂ ಸ್ವಲ್ಪ ಹೊತ್ತು ಕುದಿಯುತ್ತೆ. ಸೊ ಆಮೇಲೆ ನೋಡ್ತಾ ಹೋಗೋಣ ಯಾವ ಥರ ಬಸಿಬೇಕು ಅಂತ. ಸೊ ನೋಡ್ತಾ ಇರ್ಬೋದು, ಇದು ಇನ್ನು ಕುದ್ದಿಲ್ಲ, ಇನ್ನು ಈಗ ಮೇಲೆ ಗುಳ್ಳೆ ಬರ್ತಾ ಇದೆ. ಸೊ ಅವಾಗ ನಾವು ಎಂತ ಮಾಡಬೇಕು ಅಂದರೆ ಒಂದು ಟೈಮಿಂಗ್ ಮಾಡ್ತಾ ಇರಬೇಕು. ಸೊ ನೋಡೋಣ. ಓಕೆ, ಬಸಿಯನ್ನು ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದೆ, ಆದರೆ ವಿಡಿಯೋ ಎಡಿಟಿಂಗ್ ಮಾಡುವಾಗ ಲಾಸ್ಟಲ್ಲಿ ವಿಡಿಯೋ ಬಂದಿಲ್ಲ. ಸೊ ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ಅನ್ನ ಬಸಿಯೋದು ತೋರಿಸುತ್ತೇನೆ. ಬಾಯ್.